ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಯಾರಾದರೂ ಹೊಸಬ್ರು ನನ್ನ ವೀಡಿಯೋಸ್ಗಳನ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ನಾವು ನನ್ನ ತವ್ರ ಮನೇಲಿ ಪಿತೃಪಕ್ಷ ಇತ್ತು. ಹಾಗಾಗಿ ನಾನು, ನಮ್ಮ ಆಂಟಿ, ನನ್ನ ಮಕ್ಕಳು, ನಮ್ಮ ಅಕ್ಕ ಎಲ್ಲರೂ ಕೂಡ ಹೊರಟಿದ್ವಿ. ಇದು ಆಲೂರಲ್ಲಿ ಬಸ್ ಮಿಸ್ ಆಗಿತ್ತು. ಸೊ ಹಾಗಾಗಿ ಆಟೋಗೆ ವೆಯ್ಟ್ ಮಾಡ್ತಿದ್ವಿ. ಅಕ್ಕ ಮನೆಗೆ ಅಂತೇಳಿ ಹಣ್ಣು ತರೋಕ್ಕೆ ಅಂತ ಹೋದ್ಲು. ಹಣ್ಣು ತರಕ್ಕೆ ಹೋದವಳು ಹಣ್ಣು ತಗೊಂಡು ಸುಮ್ಮನೆ ಬರೋದ್ಬಿಟ್ಟು ಟೈಮ್ ಆಗಿದೆ. ಅಪ್ಪಗೆ ಫೋನ್ ಮಾಡ್ತೀನಿ ಇರು, ಇನ್ನೇನಾದ್ರು ಬೇಕಾ ಅಂತ ಕೇಳ್ತಿದ್ದಾಳೆ. ಏನು ಡೇ ಅಂತ ಅಂದ್ಕೊಬಿಟ್ಟಿದ್ದಾಳೆ ಅನಿಸುತ್ತೆ. ಸರಿ ಬೈದೆ ಪಾಪ. ಸರಿ ಆಟೋ ಎಲ್ಲ ಸಿಕ್ತು. ಆಟೋದಲ್ಲಿ ಬಂದ್ವಿ. ಬಂದ ತಕ್ಷಣ ಇಲ್ಲಿ ಇವ್ರದ್ದು ಒಬ್ಬಟ್ಟು ಮಾಡಿದ್ಲು ಅಕ್ಕ. ಹಾಗೆ ಚಕ್ಲಿ ಎಲ್ಲ ಮಾಡಿದರು. ಅಮ್ಮ ಸೊಪ್ಪೆಲ್ಲನೂ ಸೋಸೋಕ್ಕೆ ಅಂತ ಇಟ್ಕೊಂಡಿದ್ರು. ಇನ್ನು ತಾತನ ಜೊತೆ ಮೊಮ್ಮಕ್ಕಳು ಎಲ್ಲ ಸೇರೋದೇ ಅಪರೂಪ. ಎಲ್ಲರ ಒಟ್ಟಿಗೆ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ರು. ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರೆ ನೋಡಿ ನಮ್ಮ ಮಕ್ಕಳು. ಎಲ್ಲರೂ ಒಟ್ಟಿಗೆ ಊಟ ಕೂತ್ಕೊಂಡ್ವಿ. ಎಲ್ಲರೂ ಅಲ್ಲ, ಫಸ್ಟ್ ನಾವು ಊಟ ಮಾಡಿದ್ವಿ. ಆಮೇಲೆ ನಮ್ಮ ಮಾಮ, ನಮ್ಮ ಭಾವ, ಅಪ್ಪಾಜಿ ಊಟ ಮಾಡಿದ್ರು. ನಮ್ಮ ಮನೆಯವ್ರು ಬರ್ನಿಲ್ಲ, ಅವ್ರಿಗೆ ಕೆಲಸ ಇತ್ತು ಅಂತೇಳಿ. ಆಮೇಲೆ ಮಲಗೋ ಟೈಮಲ್ಲಿ ನನ್ನ ಅಕ್ಕನ ಮಗಳು ನನ್ನ ಮಗನ್ನ ತೂಗು ಮಲಗಿಸ್ತಿದ್ಲು. ಹಾಗೆ ಅಮ್ಮನೂ ಮತ್ತು ಅಕ್ಕನೂ ಹೂ ಕಟ್ತಿದ್ರು. ಬೆಳಗ್ಗೆ ಆದ ತಕ್ಷಣ ನಾನು ಇನ್ನೂ ಎದ್ದೇ ಇಲ್ಲ. ಇವರು ಆಲ್ರೆಡಿ ಬೇಗನೆ 6 ಗಂಟೆಗೆ ಎದ್ದು ಇವರೆಲ್ಲ ಆಟ ಆಡೋಕ್ಕೆ ಕೂತ್ಕೊಂಡು ಆಟ ಆಡ್ತಿದ್ರು. ನಾನು ಇನ್ನೂ ಮಲಗಿದ್ದೆ. ಇವನು ತರಲೆ ನೋಡೋಕ್ಕಾಗ್ದಲೇ ನಮ್ಮ ಅಕ್ಕ ಕರೆದ್ಲು. ಆವಾಗ ಬಂದು ನೋಡಿ ಒಂದು ವಿಡಿಯೋ ಮಾಡ್ಕೊಂಡೆ. ನಂತರ ನಮ್ಮ ಅಕ್ಕ ಹಬ್ಬದ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ಲು. ನಮ್ಮ ಮಕ್ಕಳು ಇಲ್ಲಿ ನೋಡಿ ಯಾವ ಥರ ಜಗಳ ಆಡ್ತಿದ್ದಾರೆ ಅಂತೇಳಿ. ಬಜಾರು ಅಂದರೆ ಬಜಾರು ಎಲ್ಲರೂ ಕೂಡ. ಅವನು ಏನು ಮಾಡ್ತಾವನೆ? ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ಕಾಲು ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಓಹೋ, ಎಸಿ ಅಂತೆ. ಏನೋ ಏನ್ ಗಾಡಿ ಕೊಟ್ರೆ ನೋಡು. ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡ್. ಗಾಡಿ ಮೇಲೆ ಡಿಮ್ಯಾಂಡ್. ಯಾವ ಯಾವ್ದು ಗಾಡಿನ? ಎದಕ್ಕೆ ನಿಂಗು ಆರ್ಕ ಬಂದ್ಬಿಡ್ತಾ? ಅಲ್ಲ ಆಟಾಡ್ಲಿರು. ಯಾರಿಗೆ ತೆಕೊಟ್ಟಿರೋದು? ವಿಷಕ್ಕೂ ತೆಕೊಟ್ಟಿರೋದು ನಿಮ್ಮ ಮಮ್ಮಿ, ನಿಂಗಲ್ಲ. ನೋಡ್ದೆ ನಮ್ಮ ಯಾಕ ಪಾಪ? ಅಮ್ಮ ಇನ್ನೊಂದ್ ಚೂರ ಓ ಸಾಕ್ ಸಾಕ್, ಎದಳ್ ಮ್ಯಾಕೆ. ಟೈಮ್ ಆಯ್ತು. ಟೈಮಿಸ್ ಓವರ್. ನನ್ನ ಮಕ್ಕಳು ದುಡ್ಡು ದುಡ್ಡು ಎದಳು 5 ನಿಮಿಷ ಅಷ್ಟೇ. ದುಡ್ಡು ಎಕ್ಸ್ಟ್ರಾ ಆದ್ರೆ ದುಡ್ಡು. ಎದಳ ಟೈಮ್ ಆಯ್ತು. ಓಹೋ, ಅದ್ರ ಮ್ಯಾಗ ಕುತ್ಕೊಂಡ್ ತಿಂತ ಕೂತಾಳೆ. ಇಷ್ಟ ದಿನ ಆಟ ಆಡಲ್ಲ, ಈಗ ಬೇರೆ ಕೊಡ್ಬೇಕು ಅವಳು. ಎದಳು ಟೈಮ್ ಆಯ್ತು, ಟೈಮ್ ಆಯ್ತು. 5 ನಿಮಿಷ ಅಷ್ಟೇ. ಪುಣ್ಯತ್ ಗೀತಿ ಎಲ್ಲಿದ್ದಾವ ಇಷ್ಟ ದಿನ? ಏ ಚಿನಿ ಸುಮ್ನಿರು, ಅವಳು ಬ್ಯಾಡ, ನೀನು ಬೇಡ. ನಾ ಸೈಕಲ್ ಹೊಡಿಯೋಣ. ಸೈಕಲ್ ಹೊಡಿಯೋಣ ನಾವು. ಅದ್ ಬೇಡ, ಸೈಕಲ್ ಹೊಡಿಯೋಣ ನಾವು. ತಡಿಯಳು ಹೋದ್ಮೇಲೆ ಕೂರ್ಕೊಳ್ಳೋ ಅಂತ ನಮ್ಮ ಕುದ್ಕ ಈಗ
ಕೆಳಗೆ ಹೋಯ್ತಿ ಕನ್ಲ ಪಾಪ ನೀನು ಸರಿ ಆಯ್ತಾ ಇವಳು ಖುಷಿ ನೋಡಲ್ಲಿ ಕಳ್ಸಿದ್ರು ಅಂತ ಅಕ್ಯಾ ಅವ್ನು ಈಗ ಕೂತಾನಿರು ಆಮೇಲೆ ಅಕ್ಕ ಕೊಡ್ಬೇಕು ಗೊಂಬೆಕುಗೆ ನಿನ್ನ ಹಂಗೆ ಮುಂದೆ ಬಂದು ಎತ್ಕೊಯ್ತಾಳೆ ಈಗ ಎತ್ಕೊಲ್ಲಲ್ಲ ಅವಳು ನಂಗೆ ನಾನು ಎತ್ಕೋತೀನಿ ಕಾಂತಿ ಬಿಡು ಇದಕ್ಕೆ ಮುಖ ತೋರ್ಸ ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಅವ್ರ ಜಗಳ ಎಲ್ಲನೂ ಬಿಡಿಸಿ ಸಮಾಧಾನ ಮಾಡಿ ಅವರಿಗೆ ಬಂದು ಕುತ್ಕೊಂಡು ಈಗ ನಾನು ಈರುಳ್ಳಿ ಶುಂಠಿ ಇದನ್ನು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಕ್ಕ ಸಾಂಬಾರು ಸೊಪ್ಪು ಸೋಸ್ತಿದ್ಲು, ಹಾಗೆ ಅಮ್ಮ ಕಾಯಿ ತುರಿತಿದ್ರು. ನಾನು ನೆಕ್ಸ್ಟು ಕಾಯಿ ತುರಿ ಅಂತ ಕೆಲಸ ನೋಯಿಸ್ಕೊಂಡೆ. ಇಲ್ಲಿ ಲಾಸ್ಟ್ನೇ ನನ್ನ ತಂಗಿ ನೋಡಿದ್ರೆ ಆರಾಮಾಗಿ ಕೂತ್ಕೊಂಡು ಮಜಾ ಮಾಡ್ತಿದ್ದಾಳೆ, ಏನು ಕೆಲಸ ಮಾಡ್ದಂಗೆ. ನಮ್ಮ ದೊಡ್ಡಕ್ಕ ಇಲ್ಲಿ ರುಬ್ಬ ಅಂತ ಪ್ರೋಗ್ರಾಮ್ ಮಾಡಿಕೊಂಡು, ಹಾಗೆ ಅಪ್ಪಾಜಿ ಮಟನ್ ಕುಯ್ತಿದ್ರು, ಬಾವ ಬೋಟಿ ಎಲ್ಲ ಕ್ಲೀನ್ ಮಾಡ್ತಿದ್ರು. ಹಾಗೆ ರಕ್ಷಾಬಂಧನ ಮುಗಿದು ಎಷ್ಟೊಂದು ದಿನ ಆಯ್ತು ರಕ್ಷಾಬಂಧನ ಮಾಡ್ತಿದ್ದಾರೆ. ಮೈಸೂರಲ್ಲಿರೋದು ಅಕ್ಕ, ಇನ್ನೊಬ್ರು ಬೆಂಗಳೂರಲ್ಲಿ ಇರೋದ್ರಿಂದ ಅವ್ರು ಬರೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ರಕ್ಷಾಬಂಧನ ಮೇ ಬಿ ಫಸ್ಟ್ ರಾಖಿ ಅನ್ಸುತ್ತೆ, ಯಾರು ಕಟ್ಟಿಲ್ಲ. ಹೌದು, ಇದೇ ವರ್ಷ ಫಸ್ಟ್ ರಾಖಿ. ಅವ್ನು ತುಂಬ ಚಿಕ್ಕವನಿದ್ದ, ಅವಾಗ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಕಟ್ತಿರೋದು. ಇದು ನಮ್ಮ ದೊಡ್ಡ ಅಕ್ಕನ ಮಗಳು, ಅವಳು ನನ್ನ ಸಣ್ಣ ಅಕ್ಕನ ಎರಡನೇ ಅಕ್ಕನ ಮಗಳು. ವೇದಿಕ್ ನೋಡಿ ಏನು ಗಿಫ್ಟ್ ಕೊಟ್ಟ ಅಂಥೇಳಿ. ನಮ್ಮ ಮನೆಯವರು ಇಬ್ಬರಿಗೂ ಅಂತ ಹೇಳಿ 2 ಡೈರಿ ಮಿಲ್ಕ್ ತಂದಿದ್ರು, ದೊಡ್ಡದು. ನನ್ನ ಮಗನಿಗೆ ಸಣ್ಣದು 2 ತಂದಿದ್ರು. ನನ್ನ ಮಗ ಏನು ಅಂದರೆ ದೊಡ್ಡದು ಬೇಕು ಅಂತೇಳಿ ಹೇಳ್ತಾ ಕುತ್ಕೊಬಿಟ್ಟ. ನೋಡಿ ಅಡುಗೆ ಎಲ್ಲ ಮಾಡಿ ಮುಗಿಸಿ ನಮ್ಮ ಮನೇಲಿ ಈ ವರ್ಷ ಫಸ್ಟ್ ನಾವು ಎಡೆಯಿಟ್ಟಿರೋದು. ನಮ್ಮ ಮನೇಲಿ ಪ್ರತಿ ವರ್ಷವೂ ಕೂಡ ಅಂದರೆ ನಮ್ಮ ಈ ಕಡೆ ದಾಸಪ್ಪರೇ ಬಂದ್ಬಿಟ್ಟು ಅದನ್ನು ಪೂಜೆ ಮಾಡಬೇಕು. ಹಾಗಾಗಿ ವರ್ಷ ಇವರೇ ಬರೋದು. ಮಾವ ಅಕ್ಕ ಬಜ್ಜಿ ಮಾಡಿದ್ಲು, ಸಿಹಿಗೆ ಅಂತೇಳಿ ಪಾಯಸ ಮಾಡಿದ್ಲು, ಹಾಗೆ ನಾನ್ ವೆಜ್ಜು ಎಲ್ಲ. ನಾನು ಕರ್ಜಿಕಾಯಿ ಮಾಡ್ಕೊಂಡು ಹೋಗಿದ್ದೆ. ಇನ್ನು ಎರಡನೇಕ ಇಲ್ಲೇ ಬಂದ್ಬಿಟ್ಟು ಒಬ್ಬಟ್ಟು ಹಾಗೆ ಚಕ್ಲಿ ಮಾಡಿದ್ಲು. ನಮ್ಮ ತಾತುಗೆ ನಮ್ಮ ಎರಡನೇ ಅಕ್ಕ ಅಂದರೆ ತುಂಬ ಇಷ್ಟ, ಅವಳ ಮೇಲೆ ತುಂಬ ಆಸೆ. ಹಾಗಾಗಿ ಅವಳು ಬಂದು ಒಂದು ವಾರದಿಂದ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲೇ ಇದ್ಲು ಪಾಪ ಅವಳು. ಶಂಕು ಜಾಗಟೆನ ನಾವು ಊದಿಸ್ತೇನೆ, ಪೂಜೆ ಸ್ಟಾರ್ಟು ಮಾಡಿಸಲ್ಲ, ಎಂಡು ಮಾಡಿಸಲ್ಲ, ಊದಿಸೇನೆ. ಹೋದ ವರ್ಷ ಸ್ವಲ್ಪ ಮಾಮ ಸ್ವಲ್ಪ ಡ್ರಿಂಕ್ಸ್ ಮಾಡಿಬಿಟ್ಟಿದ್ರು, ಹಾಗಾಗಿ ಸರಿಯಾಗಿ ಊದಿರಲಿಲ್ಲ. ಈ ವರ್ಷ ಮಾತ್ರ ಮಾಮ ಇನ್ನು ಊದಿ ಅಂತೇಳಿ ಊದಿಸಿದ್ರು. ಮನೆಯಲ್ಲಿ ಈ ಟೈಮಲ್ಲಿ ಪಿತೃಪಕ್ಷ ಟೈಮಲ್ಲಿ ಜಾಗಟೆ ಶಂಕುನ ಊದಿಸ್ಲೇಬೇಕಂತೆ, ತುಂಬ ಒಳ್ಳೆಯದಂತೆ. ನಾನು ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಹಾಗೆ ಫಸ್ಟು ನಾವು ದೇವ್ರಿಗೆ ಪೂಜೆ ಮಾಡಿ ದೇವ್ರಿಗೆ ಎಡೆ ಇಕ್ತೀವಿ. ಆಮೇಲೆ ನಾವು ದೇವ್ರ ಫೋಟೋ ಇರುತ್ತಲ್ಲ ಅದನ್ನು ಮುಚ್ಚಿಬಿಟ್ಟು ಹಿರಿಯರಿಗೆ ಏನೇನು ಮಾಡಿರ್ತೀವಿ ಅದನ್ನೆಲ್ಲ ಇಡ್ತೀವಿ. ಈಗ ನಮ್ಮ ಎರಡನೇಕ ರಂಗೋಲಿ ಹಾಕ್ತಿದ್ದಾಳೆ, ಅವಳಿಗೆ ರಂಗೋಲಿ ಬಿಡೋಕ್ಕೆ ಬರ್ತೀನಿ. ಹಾಗಾಗಿ ಸ್ವಲ್ಪನೇ ಅಪ್ಪಾಜಿ ಎಲ್ಲ ವೇಸ್ಟ್ ಆಗುತ್ತೆ, ಯಾರು ತಿನ್ನಲ್ಲ ಅಂತ ಹೇಳಿ ಸ್ವಲ್ಪನೇ ಕಟ್ ಮಾಡಿಸಿದ್ದಾರೆ. ಅದನ್ನೇ ಇಟ್ಟಿದ್ವಿ. ದೊಡ್ಡಕ್ಕ ಇಟ್ಟಿಲ್ಲ ಅದನ್ನೆಲ್ಲ. ನಾನು ವೀಡಿಯೋ ಮಾಡ್ತಿದ್ನಲ್ಲ, ಹಾಗಾಗಿ ನಾನು ಏನೂ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಮನೆ 3 ಜನ ನಮ್ಮ ಮೊಮ್ಮಕ್ಕಳು ಕೂಡ ಪೂಜೆ ಮಾಡೋಕ್ಕೆ ಅಂತೇಳಿ ಬಂದು ನಿಂತ್ಕೊಂಡ್ರು. ಮೆರೆದು ಸುಸ್ತಾಗಿ ಏನೋ ಓದ್ತಿದ್ದಾರಲ್ಲ ಅಂತ ಏನೋ ಕ್ಯೂರಿಯಾಸಿಟಿಲಿ ಬಂದು ಪೂಜೆ ಮಾಡೋಕ್ಕೆ ನಿಂತ್ಕೊಂಡಿದ್ದಾರೆ ಎಲ್ಲರೂ. ನೋಡಿ ಹೇಳಿ ಗೋವಿಂದ. ಈ ವಿಡಿಯೋ ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ ಪಾರ್ಟ್ 2 ಆಗಿ. ಇದೇ ಥರ ವೀಡಿಯೋಸ್ಗಳನ್ನ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಕಂಪ್ಲೀಟ್ ವಿಡಿಯೋ ಯಾರ್ಯಾರೆಲ್ಲ ನೋಡಿದಿರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್, ನೆಕ್ಸ್ಟ್ ಸಿಗೋಣ.